ಜನತಾ ಪಾರ್ಟಿ ಅವ್ರಿಗೆ ಏನಾದ್ರು ನಿಜವಾದ ಕಳಕಳಿ ಇದ್ರೆ ಮಹಿಳೆಯರ ಮೇಲೆ 2023ರಲ್ಲಿ ಮಹಿಳಾ ಮೀಸಲಾತಿಯನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದೀವಿ. ಅದಕ್ಕಿಂತ ಮೊದಲು 2015ನಲ್ಲಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ UPA ಸರ್ಕಾರ ಇದ್ದಾಗ ಅದನ್ನ ಪಾಸ್ ಮಾಡಿಸಿದ್ರು. 2023ರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಈ ವಿಧೇಯಕವನ್ನ ಇವ್ರು ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ? 24ರಲ್ಲಿ ಇವ್ರು ಅನುಷ್ಠಾನಕ್ಕೆ ತರಲಿಕ್ಕೆ ವಿಚಾರಗಳಿತ್ತು. ಅಂದ್ರೆ ಇವರು ಕೇವಲ ಮೊಸಳೆ ಕಣ್ಣೀರ್ ಹಾಕೋ ಜನ. ಇವರಲ್ಲಿ ಏನಾದರೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಜನ ಮಹಿಳೆಯರು ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಅವರ ಬೇರೆ ಬೇರೆ 21 ರಾಜ್ಯಗಳಲ್ಲಿ ಅವರ ಸರ್ಕಾರ ಇದೆ, ಎಷ್ಟು ಜನ ಮಹಿಳಾ ಮಂತ್ರಿಗಳಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಆಫ್ ಟಿಕೆಟ್ ಇಲ್ಲಿ ದೆಹಲಿಯಲ್ಲಿ ಒಂದು ಮಹಿಳೆಯನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರ ಕೈಲಿ ಏನೂ ಇಲ್ಲ. ಆದ್ರಿಂದ ಇದು ಮೊಸಳೆ ಕಣ್ಣೀರ್ ಅಷ್ಟೇ ಮಹಿಳೆಯರ ಬಗ್ಗೆ. ಮೀಸಲಾತಿ 23ರಲ್ಲೇ ಅದು ಪಾಸ್ ಆಗಿದೆ. ಇವರು ಮೀಸಲಾತಿ ಅಂತ ಬಂದ್ರೆ ನಾವು ತಯಾರಿದ್ದೀವಿ ಇದನ್ನ ಮಾಡ್ಲಿಕ್ಕೆ. 543ರಲ್ಲಿ ಮಾಡಬಹುದಲ್ಲ. ಈಗ ಏನು ಜನಗಣತಿ ಆಧಾರದ ಮೇಲೆ ಮಾಡಿದ್ರು ಅದು 2011ರಲ್ಲಿ ಮಾಡ್ಬೇಕಾದ್ರೆ 543ರಲ್ಲಿ ಮಾಡ್ಬೋದು. ಮತ್ತೊಂದು ಗಣತಿನಲ್ಲಿ ಮಾಡ್ಬೇಕಾದ್ರೆ 2026ನೇ ಗಣತಿನಲ್ಲಿ ಮಾಡ್ಬೇಕಾಗುತ್ತೆ. ಅದು ಸಮಯ ತೆಗೆದುಕೊಳ್ಳುತ್ತೆ. ಆಗದೇ ಇರೋ ವಿಚಾರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ಪ್ಲಕಾರ್ಡ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಗಲೇ ಗೊತ್ತಿದೆ. ಇದು ಕೇವಲ ಡ್ರಾಮಾ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಅಲ್ಲ, ಇರೋದ್ರಲ್ಲೇ